ಕೃಪಾಪಚಿತ ನಾಟಕ ಮಂಡಲಕ್ಕೆ, ಶ್ರೀ ಚಾಮುಂಡೇಶ್ವರಿ ಕೃಪಾಪಚಿತ ನಾಟಕ ಮಂಡಲಕ್ಕೆ, ಶ್ರೀ ಶ್ರೀ ಮಾರಿಕಂಬಕ್ಕೆ, ಶ್ರೀ ಮಹಾಲಕ್ಷ್ಮಿಗೆ ಏನೇ ಬರಲಿ ಒಂದೇ. ತುಂಟಿ ಶಶಿ ಪ್ರಾಣೇಶ್ವರ, ಇದು ಇಲ್ಲೇ ಇರುವೆನು ಸ್ವಾಮಿ. ಹೌದಾ? ನಮಸ್ಕರಿಸಲು ಪ್ರಿಯ. ನೀನೇ ಸ್ಮರಿಸುತ್ತೀರಿ, ನೀನೇ ನನ್ನ ಮನದೋಳ್ ನೆನೆದು ಹೃದಯದ ಕಳ್ಳಮಳ್ಳ ಬಳಿಸುತ್ತೀರಿ. ನೀನೇನೇ ಕನಸೊಳಗೆ ಹೊಸ ಮೈತಿಳಿಯೇ, ಮೈತಿಳಿಯೊಳಗೆ ಹೊಸ ಕನಸೇ. ಕನಸೊಳಗೆ ಹೊಸ ಮೈತಿಳಿಯೇ, ಆ ಮೈತಿಳಿಯೊಳಗೆ ಹೊಸ ಕನಸೇ. ಕನಸು ಕಥೆಯೋ ವೈಭವ ಮಾಡಿ ಕನಸು ಕಥೆಯೋ ವೈಭವ ಮಾಡಿ ನೀನೇ ನನ್ನನ್ನು ನೆನೆಸುತ್ತೀರೆ, ನೀನೇ ನನ್ನನ್ನು ಸ್ಮರಿಸುತ್ತೀರೆ, ನೀನೇ ನನ್ನ ಮನದೋಳು ನೆನೆದು ಹೃದಯದ ಕಳ್ಳಬಳಿಸುತ್ತೀರೆ. ನೀನೇ ಕನಸೊಳಗೆ ಹೊಸ ಮೈತಿಳಿಯೇ, ಆ ಮೈತಿಳಿಯೊಳಗೆ ಹೊಸ ಕನಸೆ. ಕನಸು ಕಥೆಯೋ ವೈಭವ ಮಾಡಿ, ಕನಸು ಕಥೆಯೋ ವೈಭವ ಮಾಡಿ, ತಿಳಿದೋ ತಿಳಿಯದೆ ಅಯೋಮಯನು ತಿಳಿದೋ ತಿಳಿದೆ ಅಯೋಮಯನು. ನೀನೇನೇ ನೀನೇ ನನ್ನನ್ನು ನೆನೆಸುತ್ತೀರೆ, ನೀನೇ ನನ್ನನ್ನು ಸ್ಮರಿಸುತ್ತೀರೆ, ನೀನೇ ನನ್ನ ಮನದೋಳ್ ನೆನೆದು ಹೃದಯದ ಕಳ್ಳ ಬಳಿಸುತ್ತೀರೆ. ನೀನೇನೇ ಕನಸೊಳಗೆ ಹೊಸ ಮೈತ್ರಿ, ಮೈತ್ರಿಯೊಳಗೆ ಹೊಸ ಕನಸು. ಕನಸೊಳಗೆ ಹೊಸ ಮೈತ್ರಿ, ಮೈತ್ರಿಯೊಳಗೆ ಹೊಸ ಕನಸು. ಕನಸು ನನಸು ತಿಳಿದೋ ತಿಳಿಯದೋ ಅಯೋಮಯನು. ನೀವೇ ನನ್ನನ್ನು ಕರೆಸಿದಿರಿ, ನೀವೇ ನನ್ನನ್ನು ಸ್ಮರಿಸಿದಿರಿ, ನೀವೇ ನನ್ನ ಹೃದಯದ ತಳವಳ ಪಡಿಸಿದಿರಿ. ನೀವೇ ಶಶಿ, ಈ ವನವನ್ನು ನೋಡಿದ್ರೆ ಎಷ್ಟು ಸುಂದರವಾಗಿರುವುದು. ಹಾಗಾದರೆ ನಾವು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಕಾಲವನ್ನು ನಿಮ್ಮ ಕಳೆಯೋಣವೇ? ಮಾತಿಗೆ ಎಂದಾದರೂ ತಿರಸ್ಕರಿಸಿದ್ರೆ ನಿಮ್ಮ ಇಚ್ಛೆಯಂತೆ ಆಗಲಿ ಪ್ರಿಯ. ಮನಸ್ಸು
ಪ್ರಾಣೇಶ್ವರ ಶಶಿ ಮನಸ್ಸು ಶಶಿ, ಪ್ರಿಯಾ ಈ ಸುಂದರವಾದ ಉದ್ಯಾನವನದಲ್ಲಿ ಬೆಳದಿಂಗಳು ಎಷ್ಟು ಸುಂದರವಾಗಿ ಕಾಣುತ್ತಿರುವುದು. ಇನ್ನು ಸ್ವಲ್ಪ ಹೊತ್ತು ಕಾಲವನ್ನು ಕಳೆಯೋಣವೇ? ನಿಮ್ಮ ಇಚ್ಛೆ ಆಗಲಿ ಸ್ವಾಮಿ. ಬೆಳದಿಂಗಳ ಬೆಳಕಿನಲ್ಲಿ ಈ ಹುಣ್ಣಿನ ರಾತ್ರಿಯಲ್ಲಿ ಶಶಿ, ಬೆಳದಿಂಗಳ ಬೆಳಕಿನಲ್ಲಿ ಈ ಹುಣ್ಣಿಮೆ ರಾತ್ರಿಯಲ್ಲಿ ಬಳಿ ಬಾರೆ ಪ್ರಿಯತಮಳೆ, ಬಳಿ ಬಾರೆ ಪ್ರಿಯತಮಳೆ, ನಿನ್ನಂದಕ್ಕೆ ಸೋತಿಗೆ ನಾನು, ನಿನ್ನಂದಕ್ಕೆ ಸೋತಿಗೆ ನಾನು. ಬೆಳದಿಂಗಳ ಬೆಳಕಿನಲ್ಲಿ ಈ ಹುಣ್ಣಿಮೆ ರಾತ್ರಿಯಲ್ಲಿ ಕೂಗಾಡುವ ಕೋಗಿಲೆ ಬಾರೆ, ನಲಿದಾಡುವ ನವಿಲೆ ಬಾರೆ. ಶಶಿ, ಕೂಗಾಡುವ ಕೋಗಿಲೆ ಬಾರೆ, ನಲಿದಾಡುವ ನವಿಲೆ ಬಾರೆ, ಬಳಿ ಬಾರೆ ಪ್ರಿಯತಮಳೆ, ಬಳಿ ಬಾರೆ ಪ್ರಿಯತಮಳೆ, ನಿನ್ನಂದಕ್ಕೆ ಸೋತಿಗೆ ನಾನು, ನಿನ್ನಂದಕ್ಕೆ ಸೋತಿಗೆ ನಾನು. ಬೆಳದಿಂಗಳ ಬೆಳಕಿನಲ್ಲಿ ಈ ಹುಣ್ಣಿಮೆ ರಾತ್ರಿಯಲ್ಲಿ ಶಶಿ, ಚಂದಿರನೆ ಮೂಡುತ್ತ ಬರಲು, ನವಿಲುಗಳೇ ನಗು ನಗುತ್ತಿರಲು. ಶಶಿ, ಚಂದಿರನೆ ಮೂಡುತ್ತ ಬರಲು, ತಾರೆಗಳೇ ನಗು ನಗುತ್ತಿರಲು, ಬಳ್ಳಿ ಬಾರೆ ಪ್ರಿಯತಮಳೆ. ಶಶಿ, ಬಳ್ಳಿ ಬಾರೆ ಪ್ರಿಯತಮಳೆ, ನಿನ್ನಂದಕ್ಕೆ ಸೋತಿಗೆ ನಾನು, ನಿನ್ನ ಚಂದಕ್ಕೆ ಸೋತಿಗೆ ನಾನು. ಬೆಳದಿಂಗಳ ಬೆಳಕಿನಲ್ಲಿ ಈ ಹುಣ್ಣಿಮೆ ರಾತ್ರಿಯಲ್ಲಿ ನಿನ್ನ ಪ್ರೇಮದಾಟಕ್ಕಿಂತ ಮನವು ಸೋತಿದೆ ಕಾಣೆ. ಶಶಿ, ನಿನ್ನ ಪ್ರೇಮದಾಟಕ್ಕಿಂತ ಮನವು ಸೋತಿದೆ ಕಾಣೆ, ಬಳಿ ಬಾರದೆ ಮಾತಾಡದೆ. ಶಶಿ, ಬಳಿ ಬಾರದೆ ಮಾತಾಡದೆ, ನೀನ್ ಅಲ್ಲಿಯ ನಿಂತಿರನಲ್ಲೆಯೇ, ನೀನ್ ಅಲ್ಲಿಯ ನಿಂತಿರನಲ್ಲೆಯೇ. ಬೆಳದಿಂಗಳ ಬೆಳಕಿನಲ್ಲಿ ಈ ಹುಣ್ಣಿಮೆ ರಾತ್ರಿಯಲ್ಲಿ ಬಳಿ ಬಾರೆ ಪ್ರಿಯತಮಳೆ, ಬಳಿ ಬಾರೆ ಪ್ರಿಯತಮಳೆ, ನಿನ್ನಂದಕ್ಕೆ ಸೋತಿಗೆ ನಾನು, ನಿನ್ ಚಂದಕ್ಕೆ ಸೋತಿಗೆ ನಾನು. ಶಶಿ, ಪ್ರಾಣೇಶ್ವರ ಅಲ್ಲಿ ನೋಡಿ ಪ್ರಿಯ ಗಿಳಿಗಳು, ಅಲ್ಲಿ ನೋಡಿ ಸ್ವಾಮಿಯ ನವಿಲುಗಳು. ಆ ಗಿಳಿಯಂತೆ ಆ ನವಿಲಂತೆ ನಾವು ಕುಣಿದು ನರ್ತಿಸೋಣವೇ ಸ್ವಾಮಿ? ಆಯ್ತು.
ಈ ವನವನ್ನು ನೋಡಿದ್ರೆ ಬಹಳ ಸುಂದರವಾಗಿ ಕಾಣುತ್ತಿರುವುದು. ಹೌದು ಪ್ರಾಣೇಶ್ವರ. ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ಕಾಲವನ್ನು ಕಳೆಯೋಣವೇ? ಹಾಗೆ ಆಗಲಿ ಪ್ರಾಣೇಶ್ವರ. ಅತಿ ಮಧುರ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ ನೀಲಿಯ ಬಾನಿನ ನಲಿಯೋಳೆ ನವಿಲಿನ ನಾಟ್ಯಕ್ಕೆ ಕರೆಯೋಳೆ ನೀಲಿಯ ಬಾನಿನ ಬೆಳ್ಮುಗಿಲೆ ನವಿಲಿನ ನಾಟ್ಯಕ್ಕೆ ಕರೆಯೋಳೆ ನಲ್ಮೆಯ ಲೀಲೆ ಪ್ರೇಮದ ಲೀಲೆ ಓ ಆಹಾ ನಲ್ಮೆಯ ಲೀಲೆ ಪ್ರೇಮದ ಲೀಲೆ ಒಲವೇ ಸುಖದ ಉಯ್ಯಾಲೆ ಹೇ ಒಲವೇ ಸುಖದ ಉಯ್ಯಾಲೆ ಅತಿ ಮಧುರ ಅನುರಾಗ ಶಶಿ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ ಯೌವನ ಬಾಳಿನ ವಂಬಾಳೆ ಪ್ರೀತಿಗೆ ಬಾಡದ ಹೂಮಾಲೆ ಯೌವನ ಬಾಳಿನ ವಂಬಾಳೆ ಪ್ರೀತಿಗೆ ಬಾಡದ ಹೂಮಾಲೆ ಜೇನಿನ ಒಲವು ಹುಟ್ಟುವ ವೇಳೆ ಓ
ಸುಖದ ಉಯ್ಯಾಲೆ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ ಮೇಲಿನ ಬಾನಿನ ಬೆಳ್ಮುಗಿಲೇ ನವಿಲಿನ ನಾಟಕಗಳು ಮೇಲಿನ ಬಾನಿನ ಬೆಳ್ಮುಗಿಲೇ ನವಿಲಿನ ನಾಟಕಗಳು ಮೇಲಿನ ಒಲವೇ ಜೇನಿನ ಒಲವೇ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ ಅತಿ ಮಧುರ ನೀಲಿಯ ಬಾನಿನ ಬೆಳ್ಮುಗಿಲೇ ನವಿಲಿನ ನಾಟ್ಯಕ್ಕೆ ಕರೆಯೋಳೆ ನೀಲಿಯ ಬಾನಿನ ಬೆಳ್ಮುಗಿಲೇ ನವಿಲಿನ ನಾಟ್ಯಕ್ಕೆ ಕರೆಯೋಳೆ ಜೇನಿನ ಒಲವು ಹುಟ್ಟುವ ವೇಳೆ ಓ, ಒಲವೇ ಸುಖದ ಉಯ್ಯಾಲೆ ಹೇ ಒಲವೇ ಸುಖದ ಉಯ್ಯಾಲೆ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ ಪ್ರಾಣೇಶ್ವರ ಶಶಿ ಬನ್ನಿ ಸ್ವಾಮಿ ಪ್ರಾಣೇಶ್ವರ ಈ ಉದ್ಯಾನ ಒಂದು ಸುಂದರವಾಗಿರುದಲ್ಲವೇ ಹೌದು ಈ ಬಾರಿ ಒಂದು ಗಾನನ್ನು ಪಾಡುವಿರ ಪ್ರಿಯ ಇಲ್ಲ ಪ್ರಿಯ ಗಾನನ್ನು ಪಾಡುವುದಿಲ್ಲವೇ ಇಲ್ಲ. ಹಾಗಾದರೆ ಅಂತಪುರಕ್ಕೆ ಹೊರಡೋಣವೇ ಪ್ರಿಯ ಹಾಡಾಡಕ್ಕೆ ಯೋರಿ ವಯ್ಯಾರಿ ಕುಮಾರಿ ಕೋಮಲ ಚಂಚಲೆ ನೀ ಮನೋರ್ವಿಣಿ ನಾಟ್ಯ ಮಯೂರಿ ವಯ್ಯಾರಿ ಕುಮಾರಿ ಕೋಮಲ ಚಂಚಲೆ ನೀ ಮನೋರ್ವಿಣಿ ರತಿಯೋದರಗಿಳಿದಂತೆ ನಾಟ್ಯ ಸರಸ್ವತಿಯಂತೆ ರತಿಯೋದರಗಿಳಿದಂತೆ ನಾಟ್ಯ ಸರಸ್ವತಿಯಂತೆ ಕೋಮಲ ಚಂಚಲ ಚಂದ್ರ ಚಕೋರೆ ಕೋಮಲೆ ಚಂಚಲೆ ಚಂದ್ರ ಚಕೋರೆ ಕೋಮಲೆ ಚಂಚಲೆ ಚಂದ್ರ ಚಕೋರೆ ಜನ 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 ನಾದವೋ ನಾಟ್ಯ ಮಯೂರಿ ವಯ್ಯಾರಿ ಕುಮಾರಿ ಕೋಮಲ ಚಂಚಲೆ ನೀ ಮನೋರ್ವಿಣಿ ಪ್ರಿಯ ನಿನ್ನಯ ಅಂದಕ್ಕೆ ಸೋತೆ ನಿನ್ನಯ ಚಂದಕ್ಕೆ ಬೆರೆತೆ ನಿನ್ನಯ ಅಂದಕ್ಕೆ ಸೋತೆ ನಿನ್ನಯ ಚಂದಕ್ಕೆ ಬೆರೆತೆ ಆಡುವ ನಿನ್ನನ್ನು ಕಂಡೆನು ನಾನು ಆಡುವ ನಿನ್ನನ್ನು ಕಂಡೆನು ನಾನು ಆಡುವ ನಿನ್ನನ್ನು ಕಂಡೆನು ನಾನು ಜನ 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 ನಾದವೋ ನಾಟ್ಯ ಮಯೂರಿ ವಯ್ಯಾರಿ ಕುಮಾರಿ ಕೋಮಲ ಚಂಚಲೆ ನೀ ಮನೋರ್ವಿಣಿ ನಿನ್ನಯ ಅಂದಕ್ಕೆ ಸೋತೆ ನಿನ್ನಯ ಚಂದಕ್ಕೆ ಬೆರೆತೆ ನಿನ್ನಯ ಅಂದಕ್ಕೆ ಸೋತೆ ನಿನ್ನಯ ಚಂದಕ್ಕೆ ಬೆರೆತೆ
ನಿನ್ನನ್ನು ಕಂಡೆನು ನಾನು ಆಡುವ ನಿನ್ನನ್ನು ಕಂಡೆನು ನಾನು ಆಡುವ ನಿನ್ನನ್ನು ಕಂಡೆನು ನಾನು ನಾಟ್ಯ ಮಯೂರೇ ವಯ್ಯಾರೇ ಕುಮಾರೇ ಕೋಮಲ ಚಂಚಲೆ ನೀ ಮನೋರ್ವಿಣೆ. ಶಶಿ, ಪ್ರಾಣೇಶ್ವರ, ಬಹಳಷ್ಟು ಸಮಯವನ್ನು ಕಳೆದಾಯ್ತು, ಇನ್ನು ಹೊರಡೋಣವೇ? ಮತ್ತೊಂದು ಗಾನನ್ನು ಪಾಡಿ ಸ್ವಾಮಿ. ನನ್ನನ್ನು ನೆನೆಸುತ್ತೀರೆ, ನೀನೇ ನನ್ನನ್ನು ಸ್ಮರಿಸುತ್ತೀರೆ, ನೀನೇ ನನ್ನ ಮನದೋಳೆನೆದು ಹೃದಯದ ಕಳ್ಳಮಳ್ಳ ಬಳ್ಳಿಸುತ್ತೀರೆ, ನೀನೇ ಕನಸೊಳಗೆ ಹೊಸ ಮೈತಿಳಿಯೇ ಆ ಮೈತಿ ಕೃಷ್ಣನ ಹೆಸರೇ ಲೋಕಪ್ರಿಯ, ಕೃಷ್ಣನ ಹೆಸರೇ ಲೋಕಪ್ರಿಯ, ದೇವನ ನೆನೆದರೆ ಇಲ್ಲ ಭಯ, ಕೃಷ್ಣನ ಹೆಸರೇ ಲೋಕಪ್ರಿಯ. ರಾಯರ ರಾಯ ಭೀಮರಾಯ, ರಾಯರ ರಾಯ ಭೀಮರಾಯ, ಆಡಿದ ನೋಡಿರಿ ಅದ್ಭುತ ಲೀಲೆಯ, ಆಡಿದ ನೋಡಿರಿ ಅದ್ಭುತ ಲೀಲೆಯ, ಕೃಷ್ಣನ ಹೆಸರೇ ಲೋಕಪ್ರಿಯ, ದೇವನ ನೆನೆದರೆ ಇಲ್ಲ ಭಯ, ಸ್ವಾಮಿಯ ಹೆಸರೇ ಲೋಕಪ್ರಿಯ.
ಬಾಮಿನಿ ರುಕ್ಮಿಣಿ ಬಾನಲ್ನ ಮನದಣಿ ಮೋಹನ ಮುರಳಿಗ ಆನವಾಗಿನಿ ರುಕ್ಮಿಣಿ ಬಾಮಿನಿ ರುಕ್ಮಿಣಿ ಬಾನಲ್ನ ಮನದಿನಿ ಮೋಹನ ಮುರಳಿ ದಾನವಾಗಿನಿ ಋತು ಮಧುರಾಧರ ಸುಮಧುರ ಭಾಷಿಣಿ ರುಕ್ಮಿಣಿ ಋತು ಮಧುರಾಧರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದ ರುಕ್ಮಿಣಿ ರುಕ್ಮಿಣಿ ಮಾಧವ ಹೃದಯ ಮಹದಾನಂದ ರುಕ್ಮಿಣಿ ಬಾಮಿನಿ ರುಕ್ಮಿಣಿ ಪರಾಗ ಸುಮಶರಣ ವೇಗ ಪ್ರಳಯಾನಂದದ ಪಂಚಮ ವೇದ ರುಕ್ಮಿಣಿ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಳಯಾನಂದದ ಪಂಚಮ ವೇದ ನವಸಿರಿ ಸುರ ಚಿರ ನವರಾಗ ಲೀಲಾ ರುಕ್ಮಿಣಿ ನವಸಿರಿ ಸುರ ಚಿರ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ರುಕ್ಮಿಣಿ ನೂತನ ಪ್ರೇಮ ಅಮೋಘ ಭಾವ ಬಾಮಿನಿ ರುಕ್ಮಿಣಿ ರುಕ್ಮಿಣಿ ದ್ವಾರಕೆಗೆ ಸುಸ್ವಾಗತ. ವಿರಾಟನಗರಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ ರುಕ್ಮಿಣಿ ಬಾ ಚೆಲುವೆ ನನ್ನ ಮನ ಮೋಹಿನಿ ಬಾ ಚೆಲುವೆ ನನ್ನ ಹೃದಯ ರುಕ್ಮಿಣಿ ಬಾ ಚೆಲುವೆ ನನ್ನ ಮನ ಮೋಹಿನಿ ಬಾ ಚೆಲುವೆ ನನ್ನ ಹೃದಯ ಬಳ್ಳಿಗೆ ಬಂದು ಅರುಷ ತಂದೋ ರುಕ್ಮಿಣಿ
ಅರುಷ ತಂದೋ ರುಕ್ಮಿಣಿ ಬಳಿಗೆ ಬಂದೋ ಅರುಷ ತಂದೋ ಬಳಿ ಬಾರೆ ಬಾ ನನ್ನ ಹೃದಯೇಶ್ವರೇ ರುಕ್ಮಿಣಿ ಬಳಿ ಬಾರೆ ಬಾ ನನ್ನ ಹೃದಯೇಶ್ವರೇ ಬಾ ಚೆಲುವೆ ನನ್ನ ಮನ ಮೋಚನೆ ಬಾ ಚೆಲುವೆ ನನ್ನ ಹೃದಯೇಶ್ವರೇ ರುಕ್ಮಿಣಿ ನಾನು ಯಾವಾಗಲೂ ಪಾಂಡವರ ಆಲೋಚನೆಯಲ್ಲಿರುವುದೇ ನನ್ನ ಮುಖ್ಯ ಕರ್ತವ್ಯವೇ ರುಕ್ಮಿಣಿ ಹೌದೇ ಸ್ವಾಮಿ. ರುಕ್ಮಿಣಿ ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತು ರುಕ್ಮಿಣಿ ಹೌದು ರುಕ್ಮಿಣಿ ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತು ಸಮರ ದಂಡವೆಂತೋ ಧರಣಿ ಪಪಹಾರಿಣೆ ಕಾಂತೆ ಪಪಹಾರಿಣೆ ಕಾಂತೆ ಪಪಹಾರಿಣೆ ಕಾಂತೆ ಪಪಹಾರಿಣೆ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಲ್ಲದೊದಗೆ ರುಕ್ಮಿಣಿ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧವಿಲ್ಲದೊದಗೆ ಧರ್ಮಭೂಮಿ ಭಾರತವೋ ಧನ್ಯವಾದ ಕಾಂತೆ ಧನ್ಯವಾದ ಕಾಂತೆ ಧನ್ಯವಾದ ಕಾಂತೆ ಧನ್ಯವಾದ ಭಯವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಏನು ಸ್ವಾಮಿ ಪುನಃ ಎದ್ದನು. ಹಾಗಾದ್ರೆ ಈ ನಿಮ್ಮ ವಿಶ್ರಾಂತಿ ದಿನವು ಕೊನೆಗೊಂಡನು. ಗೋಪಿಕಾಂಗನಿರ ಕಟಾಕ್ಷಣಿಕೆಯಿಂದ ತ್ವಯ್ದು ಈ ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ
ನಮಗಿನ್ನು ಸಾಧ್ಯವಿಲ್ಲ. ಪ್ರಿಯತಮೆ, ಲೋಕ ಸೇವೆ ಆರೈಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕಳೆದು ಹೋದವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಆದರೆ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರು ನರ್ತಿಸುವುದು ಸಹಜ. ಕಂಸ ಶಿಪಾಲಾದಿ ದಾನವನ್ನು ಸಂಹಾರ ಮಾಡಿ ನಿಮ್ಮ ಚತುರ್ದಶಿಯು ಪುನಃ ಜಾಗೃತವಾದ ಜಗತ್ತಿನ ಆಯಾ ಮೂಲೆಯಲ್ಲಿ ಅದ್ಯಾವ ದುಷ್ಕರ್ಮಗಳನ್ನು ಸೇರು ಅರತಿಗೆ ದಾರಿಯಾಗ್ತೇ ಆಗಲಿ ಸ್ವಾಮಿ. ರುಕ್ಮಿಣಿ, ನಾನು ಯಾವಾಗಲೂ ಪಾಂಡವರ ಆಲೋಚನೆಯಲ್ಲಿದ್ದು ಪಾಂಡವರ ಯೋಗಕ್ಷೇಮವನ್ನು ವಿಚಾರಿಸುವುದೇ ನನ್ನ ಮುಖ್ಯ ಕರ್ತವ್ಯವಾಗಿದೆ ರುಕ್ಮಿಣಿ. ಹೌದೇ? ಅಭಿಮನ್ಯು ನಿನಗೆ ಮಂಗಳವಾಗಲಿ. ಮಗು ಅಭಿಮನ್ಯು, ಈ ಪೀಠದಲ್ಲಿ ಕುಳಿತುಕೋ. ಪ್ರಿಯ ರುಕ್ಮಿಣಿ, ಪಾಂಡವರು ಎಂತಹ ಧರ್ಮಾತ್ಮರು! ಕುರುಕುಲ ಚಕ್ರವರ್ತಿ ಸಾರ್ವಭೌಮನಾದ ದುರ್ಯೋಧನು ಅವರಿಗೆ ನಾನಾ ರೀತಿಯ ಕಷ್ಟಗಳನ್ನೇ ಕೊಟ್ಟನು. ಜೂಜನ್ನಾಡಿ ಸಕಲ ಸಾಮ್ರಾಜ್ಯವನ್ನು ಕಸಿದುಕೊಂಡಿದ್ದಲ್ಲದೆ ತುಂಬಿದ ಮಹಾಸಭೆಯಲ್ಲಿ ದ್ರೌಪದಾ ದೇವಿಯ ವಸ್ತ್ರಾಭರಣವನ್ನು ಮಾಡಿಸಿದರು. ಪಾಪ ಪಾಂಡವರಿಗೆ ಅಷ್ಟಾದರೂ ಅಪಮಾನವಾಗಲಿಲ್ಲ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ನಿನ್ನೆಯ ದಿನಕ್ಕೆ ಹಸ್ತಿನಾವತಿಗೆ ಹಿಂದಿರುಗಿರುವರು. ಆದರೆ ಪಾಂಡವರು ನನ್ನನ್ನೇ ನಂಬಿರುವರು. ಅವರಿಗೆ ನಾನು ಯಾವುದಾದರೂ ಒಂದು ಕರ್ತವ್ಯವನ್ನು ಮಾಡಲೇಬೇಕಾಗಿದೆ ರುಕ್ಮಿಣಿ. ಹೌದು ಸ್ವಾಮಿ, ಯಾವುದಾದರೂ ಒಂದು ಕರ್ತವ್ಯ ನೀವು ಮಾಡಲೇಬೇಕಲ್ಲವೇ ಪ್ರಿಯ ರುಕ್ಮಿಣಿ? ಸ್ವಾಮಿ, ಎಲ್ಲಿಯೋ ನಾನುಂಟೋ, ನಾನಿಲ್ಲದೆ ಜಗ ಉಂಟೋ, ನಾನಿಲ್ಲದೆ ಜಗ ಉಂಟೋ. ರುಕ್ಮಿಣಿ, ಎಲ್ಲಿಯೋ ನಾನುಂಟೋ, ನಾನಿಲ್ಲದೆ ಜಗ ಉಂಟೋ, ನಾನಿಲ್ಲದೆ ಜಗ ಉಂಟೋ. ರುಕ್ಮಿಣಿ, ಕೋಪವೇಕೆ ರುಕ್ಮಿಣಿ ನಿನಗೆ? ರುಕ್ಮಿಣಿ, ಕೋಪವೇಕೆ ರುಕ್ಮಿಣಿ ನಿನಗೆ? ಕೋಪ ತಾಳೆದಿರೋ, ನಗೆಯ ಬೇರದಿರೋ. ರುಕ್ಮಿಣಿ, ಕೋಪ ತಾಳೆದಿರೋ, ನಗೆಯ ಬೇರದಿರೋ. ಎಲ್ಲಿಯೋ ನಾನುಂಟೋ, ನಾನಿಲ್ಲದೆ ಜಗ ಉಂಟೋ, ನಾನಿಲ್ಲದೆ ಜಗ ಉಂಟೋ. ಕೋಪವೇಕೆ ರುಕ್ಮಿಣಿ ನಿನಗೆ?
ಎಲ್ಲೆಯೋ ನಾನುಂಟೋ ನಾನಿಲ್ಲದೆ ಜಗ ಉಂಟೋ ನಾನಿಲ್ಲದೆ ಜಗ ಉಂಟೋ. ಸ್ವಾಮಿ, ಹಾಗ ಈ ಶಯನಾಗಾರದ ಸುಂದರ ಒಂದು ಅನುಕೂಲವಾದ ಕಾಣುವೆ ದೊರೆತಂತಾಯ್ತಲ್ಲವೇ? ಹೌದು ಪ್ರಿಯೆ, ನನ್ನನ್ನು ನಂಬಿರುವ ಪಾಂಡವರನ್ನು ನಾನು ಯಾವತ್ತೂ ಕೈ ಬಿಡುವುದಿಲ್ಲ. ಮಾವ ಮಾವ, ಇಷ್ಟೆಲ್ಲ ಕಷ್ಟಪಡುತ್ತಿದ್ದರು ಪಾಂಡವರು ಸುಮ್ಮನಿದ್ದರೆ ಪತಿವ್ರತೆಯಾದ ಸಾತ್ವಿಮಣಿಯನ್ನು ಮಾನಭಂಗ ಪಡಿಸಿದ್ದರು ಹೇಗೆ ಸುಮ್ಮನಿದ್ದರು? ಇದು ಸುಳ್ಳು. ಆ 4 ಮಂದಿ ಸುಮ್ಮನಿದ್ದರು ಇರಬಹುದು, ಆದರೆ ನಮ್ಮ ದೊಡ್ಡಪ್ಪನಾದ ಭೀಮಸೇನನು ಸುಮ್ಮನಿರಕ್ಕಿಲ್ಲ. ನೀನು ಹೇಳುವುದು ಪರಿಹಾಸ್ಯದಂತೆ ಕಾಣುವುದು ಮಾವ. ಇಲ್ಲ ಮಗು, ನಾನು ಸುಳ್ಳನ್ನು ಹೇಳುವರೆ. ನಿಜವಾಗಿಯೂ ದ್ರೌಪದಾ ದೇವಿಯ ಸ್ಥಾಪನಾ ಕಾಲದಲ್ಲಿ ಅವರೆಲ್ಲರೂ ಸುಮ್ಮನಿದ್ದರು. ಧರ್ಮಜನ ಮಾತಿಗೆ ಒಳಪಟ್ಟು ನಿಮ್ಮ ಸಹೋದರರೆಲ್ಲೂ ಸುಮ್ಮನಿದ್ದರು. ಆದರೆ ನಿಮ್ಮ ದೊಡ್ಡಪ್ಪನಾದ ಭೀಮಸೇನನು ಇದನ್ನು ತಡೆಯಲಾರದೆ ಸಿಟ್ಟಿನಿಂದ ಮೇಲಕ್ಕೆದ್ದನು. ಮಗು ಅಭಿಮನ್ಯು, ನಿಮ್ಮ ದೊಡ್ಡಪ್ಪನಾದ ಭೀಮಸೇನನು ಹಲ್ಲು ಬುಸುಗುಟ್ಟುತ್ತ ಹಲ್ಲು ಕಡಿಯುತ್ತ ಮಂತ್ರ ಹಾಕಿದ ಹಾವಿನಂತೆ ಮೇಲಕ್ಕೆದ್ದನು. ಆದರೆ ಅವನ ಆಜ್ಞೆಯು ಅವನ ಕಣ್ಣಿಯಾಗಿ ಕಟ್ಟಿತು ಮಗು ಅಭಿಮನ್ಯು ಮಾವ. ಆದರೆ ನಿಮ್ಮ ದೊಡ್ಡಪ್ಪನ ಪ್ರಯತ್ನವೇನು ನಡೆಯಲಿಲ್ಲ ಮಗು. ಮಾವ, ಇದು ನಿಜವೇ. ಕ್ಷತ್ರಿಯ ಪೌರುಷವೆಲ್ಲವೂ ಮಣ್ಣು ಪಾಲಾಯಿತು ಮಾವ. ಮಗು ಅಭಿಮನ್ಯು, ರುಕ್ಮಿಣಿ ದೊಡ್ಡದೇ ಅಭಿಮನ್ಯುವನ್ನು ಮಾವ. ಮಗು ಅಭಿಮನ್ಯು, ಎಂತು ತೈರಿತಲೇ ಈ ಕೋಪವನ್ನು ನಾನೆಂತು ತೈರಿತಲೇ ಮಾವ. ಮಗು ಅಭಿಮನ್ಯು, ಎಂತು ತೈರಿತಲೇ ಈ ಕೋಪವನ್ನು ನಾನೆಂತು ತೈರಿತಲೇ. ದೂತವಾಡಿದ ಸಮಯದೋಕರೆಂಬುದು ಕೇಳಿ ಮನದೆ ಮಾವ. ಮಗು ಅಭಿಮನ್ಯು, ದೂತವಾಡಿದ ಸಮಯದೋಕರೆಂಬುದು ಕೇಳಿ ಮನದೆ ಕಾತರಿಸುವುದು ಎನ್ನ ಮನವೋ ಮಾವ. ಮಗು ಅಭಿಮನ್ಯು, ಕಾತರಿಸುವುದು ಎನ್ನ ಮನವು. ಸೋತ ಪಾಂಡವರೇ ದಕ್ಕಿರುವರು ಎಂದು ತೈರಿಸಲೇ ಈ ಕೋಪವನ್ನು ನಾನೆಂದು ತೈರಿಸಲೇ ಮಾವ. ಮಗು ಅಭಿಮನ್ಯು, ಇವರಿವರಿಗಾದ ಭಾಗದಲ್ಲಿ ಇಷ್ಟು ವಿರೋಧವಾಗಲು ಕಾರಣವೇನು? ಮಗು ಅಭಿಮನ್ಯು, ಹೇಳುವನು ಕೇಳು. ಇಂದಿನ ವಿಧಾನ ಕೇಳ್ದೆಯ ಚಂದನೆ ಎನ್ನೊಳು ಎಂದು ಕೇಳಲೇಗ ನಾನು. ಇಂದಿನ ವಿಧಾನ ಕೇಳ್ದೆಯ ಮಗು ಅಭಿಮನ್ಯು, ಮಾವ. ದಾಯ ಭಾಗ ಮತ್ತರಳು ದೊರುಳ ದುರ್ಯೋಧನನು. ಮಗು ಅಭಿಮನ್ಯು, ಮಾವ. ದಾಯ ಭಾಗ ಮತ್ತರಳು ದೊರುಳ ದುರ್ಯೋಧನನು. ರಾಜ್ಯಕೋಶಗಳನ್ನು ಕಸಿದು ರಾಜ್ಯಕೋಶಗಳನ್ನು ಕಸಿದು ಕಳುಹಿಸಿದವನು ಕಾಡಿಗವನ. ಇಂದಿನ ವಿಧಾನ ಕೇಳಿದ ಕಂದನೆ ಎನ್ನೊಳು ಎಂದು ಬೇಳಲೇಗ ನಾನು. ಇಂದಿನ ವಿಧಾನ ಕೇಳಿದ ಮಗು ಅಭಿಮನ್ಯು, ಮಾವ. ಇದರ ಪೂರ್ಣ ವೃತ್ತಾಂತವನ್ನು ಹೇಳುವನು ಕೇಳು. ಹಿಂದೆ ದ್ರುಪದ ರಾಜನ ಸಭೆಯಲ್ಲಿ ದ್ರೌಪದಾ ದೇವಿಯ ವಸ್ತ್ರಾಭರಣವಾಯಿತು. ಆಗ ದುರ್ಯೋಧನನು ದ್ರೌಪದಿಯನ್ನು ವಿವಾಹವಾಗಲು ಇಚ್ಛಿಸಿದನು. ಆದರೆ ನಿಮ್ಮ ತಂದೆಯಾದ ಪಾರ್ಥನು ಮಚ್ಚು ಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ವಿವಾಹವಾದನು. ಆಗ ದುರ್ಯೋಧನನಿಗೆ ಆಶಾಭಂಗವಾಯಿತು. ಮಗು, ಆ ರಾಜಸೂಯಾಗ ಕಾಲದಲ್ಲಿ ಆ ದುರ್ಯೋಧನಿಗೆ ಅಪಮಾನವಾದದ್ದೇ ಇದಕ್ಕೆಲ್ಲ ಮುಖ್ಯ ಕಾರಣ ಮಗು. ಮಾವ, ಪಾಂಡವರು ಧರ್ಮಾತ್ಮರು, ಅವರಿಗೆ ಇಷ್ಟು ತಿಳಿಯದೆ ಹೋಯಿತು. ಸತಿ ಗೋಳಾಡುವುದನ್ನು ನೋಡಿಕೊಂಡು ಸುಮ್ಮನಿದ್ದವರು ಪೌರುಷವಂತರೇ. ಅದಿರಲಿ, ಪಾಂಡವರ ದಾಸ್ಯತ್ವವು ಇಲ್ಲಿಗೆ ಮುಗೀತೆ ಎಂದು ಹೇಳಿದೆಯಲ್ಲ, ಆಮೇಲೆ ಏನಾಯಿತು ಮಾವ? ಮಗು, ಪುನಃ ಕೇಳುವೆಯ? ನಾನೇನೆಂದು ಹೇಳಲಿ? ಅವರೆಲ್ಲೂ ಕೌರವೇಶ್ವರನ ಉಪ್ಪು ತಿಂದವರು. ಬದಲು ಉತ್ತರವನ್ನು ಹೇಗೆ ಹೇಳುವರು? ಒಂದು ವೇಳೆ ಹೇಳಿದರು ಕೇಳುವಂತಹ ಸನ್ಮಾರ್ಗಿಯೇ ಆ ದುರ್ಯೋಧನನು. ಭಕ್ತಗ್ರಣ್ಯನಾದ ವಿದುರನು ಆ ಭಕ್ತಗ್ರಣ್ಯನಾದ ವಿದುರನು ಅವನಿಗೆ ಬುದ್ಧಿವಾದವನ್ನು ಹೇಳಲು ಹೋದಾಗ
ಹೋದಾಗ ಆ ವಿದುರನನ್ನು ದಾಸಿಪುತ್ರನೆಂದು ಹೀಯಾಳಿಸಿದನು. ಮಗು ಅಭಿಮನ್ಯು, ಮಾವ ಭೀಮಸೇನನು ಮಾತ್ರ ಇದನ್ನು ತಡೆಯಲಾರದೆ ಸಿಟ್ಟಿನಿಂದ ಮೇಲಕ್ಕೆದ್ದನು. ಮಾವ ಮಗು ಸಿಟ್ಟಿನಿಂದ ಅಭಿಮನ್ಯು, ಮೇಲಕ್ಕೆದ್ದ ಭೀಮಸೇನನು ಮಾಡಿದ್ದೇನು? ಮಗು ಹೇಳುವುದನ್ನು ಕೇಳು. ಬಾ ಕಂದ ಅಭಿಮನ್ಯುವೇ, ಮಗು ಅಭಿಮನ್ಯು, ಮಾವ ಬಾ ಕಂದನೆ ಅಭಿಮನ್ಯುವೇ, ಲೋಕದೋ ಈ ತರ ಗೈವುದುಂಟೆ. ಮಗು ಅಭಿಮನ್ಯು, ಮಾವ ಆ ಕಡು ಪಾಪಿಗಳ ಗೈದಿಗ, ಆ ಕಡು ಪಾಪಿಗಳ ಗೈದಿಗ ಶಾಂತಿಯನ್ನು ತಾಳೋ ಪಾರ್ಥನಂದನನೇ. ಮಗು ಅಭಿಮನ್ಯು, ಮಾವ ನಿನ್ನ ತಂದೆಯಾದ ಪಾರ್ಥನು ಕರ್ಣನ ಶಿರಸ್ಸನ್ನು ನೆಲಕ್ಕುರುಳಿಸುವಂತೆ ಅತಿ ಭಯಂಕರವಾದ ಪ್ರತಿಜ್ಞೆಯನ್ನು ಮಾಡಿರುವನು. ಬಳಿಕ ಭೀಮಸೇನನು ಜಗವು ನಡುಗುವಂತೆ ಅತಿ ಭಯಂಕರವಾದ ಒಂದು ಪ್ರತಿಜ್ಞೆಯನ್ನು ಮಾಡಿರುವನು. ಮಾವ ಮಗು ಏನೆಂದು ಪ್ರತಿಜ್ಞೆ ಮಾಡಿರುವನು? ಮಗು ದುಶ್ಯಾಸನನ ಎದೆಯನ್ನು ಸೀಳಿ ಅವನ ರಕ್ತವನ್ನು ಹೀರಿ ಅವನ ದಂತ ಭಕ್ತಿಯಿಂದ ದ್ರೌಪದಿಗೆ ತುರುಬು ಹಾಕುವನೆಂದು ಪ್ರತಿಜ್ಞೆ ಮಾಡಿರುವನವರು. ಮಾವ ಮಗು ಅಭಿಮನ್ಯು, ಚಾಲಗುಡಿವೆ ನಾನು ಜಯವೇ ಭಯವೇ ಲಯವೇ. ಮಾವ ಅಭಿಮನ್ಯು, ಚಾಲಗುಡಿವೆ ನಾನು ಜಯವೇ ಭಯವೇ ಲಯವೇ. ಕಳರವರ ಕೊಂದು ಮುದ ಒಂದು ವೆರನ. ಮಾವ ಮಗು ಅಭಿಮನ್ಯು, ಕಳರವರ ಕೊಂದು ಮುದ ಒಂದು ವೆರನ. ಚಲಗುಡಿವೆ ನಾನು ಜಯವೇ ಭಯವೇ ಲಯವೇ. ಮಾವ ಧರ್ಮ ತನುಜದ ಕರ್ಮವೆಂದು ಇದು ಮರ್ಮದಿಂದ ತಾನಿರುತ್ತೇನೋ. ಮಾವ ಧರ್ಮ ತನುಜದ ಕರ್ಮವೆಂದು ಇದು ಮರ್ಮದಿಂದ ತಾನಿರುತ್ತೇನು. ಎಂತೇನಂತ ಇರುತ್ತಲೇ ಎಂತೇನಂತ ಇರುತ್ತಲೇ ಪಂಥವ ಮಾಡಿದ ನಂತರ ಬಲ ಪಂಥವ ಮಾಡಿದ ನಂತರ ಬಲ. ಚಲವಿಡುವೆ ನಾನು ಜಯವೇ ಭಯವೇ ಲಯವೇ. ಮಾವ ಮಗು ಅಭಿಮನ್ಯು, ಮಾವ ಅವರಿಗಾದ ಭಾಗದಲ್ಲಿ ಇಷ್ಟು ವಿರೋಧ ಮಾಡಲು ಕಾರಣವೇನು? ಮಗು ದುರ್ಯೋಧನನ್ನು ಕೊಲ್ಲುವುದಾಗಿ ನಿಮ್ಮ ದೊಡ್ಡಪ್ಪನಾದ ಭೀಮಸೇನನು ಪ್ರತಿಜ್ಞೆ ಮಾಡಿರುವನು. ಮಾವ ದ್ರೌಪದಿ ದೇವಸ್ಥಾನ ಮಾವ ದ್ರೌಪದಾದೇವಿ ವಸ್ತ್ರಾಭರಣವಾಯ್ತಲ್ಲ, ಆಗ ಭೀಷ್ಮನು ಭಕ್ತ ಗಣ್ಯನಾದ ವಿದುರನು ಪಾಂಡವರಿಗೆ ಹಿತಪ್ರಿಯರಾಗಿದೆ ಎಂದು ಕೇಳಿದನು. ಆ ಸಮಯದಲ್ಲಿ ಅವರು ಸುಮ್ಮನಿದ್ದಾರೆ. ಮಾವ ಮಗು ಪುನಃ ಕೇಳಿವೆಯಾ? ನಾನೇನೆಂದು ಹೇಳಲಿ? ಅವರೆಲ್ಲವರು ಕೌರವೇಶ್ವರನ ಉಪ್ಪು ತಿಂದವರು. ಬದಲು ಉತ್ತರವನ್ನು ಹೇಗೆ ಕೇಳುವರು? ಒಂದು ವೇಳೆ ಕೇಳಿದರು ಕೇಳುವಂತಹ ಸನ್ಮಾರ್ಗಿಯೇ ಆ ದುರ್ಯೋಧನನು. ಭಕ್ತಗ್ರಣ್ಯನಾದ ವಿದುರನು ಅವನಿಗೆ ಬುದ್ಧಿವಾದವನ್ನು ಹೇಳಲು ಹೋದಾಗ ಅವನನ್ನು ದಾಸಿಪುತ್ರನೆಂದು ಹೀಯಾಳಿಸಿದನು. ಮಗು ಅಭಿಮನ್ಯು, ಆ ಕಾಲದ ಚರಿತ್ರೆಯನ್ನು ಕೇಳಿದರೆ ನಿನ್ನ ಮನವು ತುಂಬಾ ನೋಯುವುದು. ಇದನ್ನು ಮರೆತು ಬಿಡಬಾರದೆ? ಮಾವ ಏನು ಮರೆಯುವುದು? ಮರೆತು ಬಿಡೆಂದು ಹೇಳುತ್ತೀವಲ್ಲ. ಈ ವಿಷಯವನ್ನು ಕೇಳಿದ ಆರಾಧ್ಯದಿಂದ ನನ್ನ ಹೃದಯವು ಸಂತಾಪದಿಂದ ಕುದಿಯುತ್ತಿರುವುದು. ನಮ್ಮ ತಂದೆಗಳಾದ ಪಾಂಡವರ ಮನಸ್ಸು ನೋಯಲಿಲ್ಲವೇ? ಕ್ಷತ್ರಿಯನ ಹೃದಯದಲ್ಲಿ ನೆಟ್ಟ ಕತ್ತಿಯ ಗಾಯವು ಮಾಯುವುದುಂಟೆ. ಮಹಾಪರಾಕ್ರಮಶಾಲಿಯಾದ ನಮ್ಮ ದೊಡ್ಡಪ್ಪನಾದ ಭೀಮಸೇನನು ಶಾಂತಿಯಿಂದಿರುವಲ್ಲಿ ಮಿಕ್ಕಾದವರಲ್ಲಿ ಏನು ಮಾಡ್ತಿದ್ದರು? ಅಯ್ಯೋ ದುರ್ವಿಧಿಯೇ, ಕ್ಷತ್ರಿಯ ಪೌರುಷವೆಲ್ಲವೂ ಮಣ್ಣು ಪಾಲಾಯಿತು. ಅದು ಎಂತಹ ಕಾಲವಿರಬಹುದು ಮಾವ. ಮಗು ನೀನು ಈಗ ಬಹಳ ಉನ್ಮತ್ತನಾಗಿರುವೆ. ಮನೆಗೆ ಹೋಗದ ಹೊರತು ನಿನ್ನ ಮನಸ್ಸಿಗೆ ಶಾಂತಿ ಹೋಗಲಾರದು. ಇವೆಲ್ಲವೂ ಧರ್ಮದ ನೀತಿಗಳು. ಧರ್ಮದ ನೀತಿಯನ್ನು ನೀನು ಅರಿಯಲಾರೆ. ಧರ್ಮ ಧರ್ಮ ಯಾರು ಹೇಳಿದರು? ಧರ್ಮ ಇದೆ. ಗೋಳಾಡುವುದನ್ನು ನೋಡಿಕೊಂಡು ಸುಮ್ಮನಿರುವುದು ಎಲ್ಲಿಯ ಧರ್ಮ? ಧರ್ಮದ ನೀತಿಯನ್ನು
ಅಧರ್ಮವು ನುಂಗಿದ್ದಲ್ಲಿ ಧರ್ಮವು ಮಣ್ಣು ಪಾಲಾಯಿತು. ಕ್ಷತ್ರಿಯ ವೀರನ ನಿಜ ರಕ್ತವು ಮೈಯಲ್ಲಿ ಸಂಚರಿಸುತ್ತಿರುವಾಗ ಕ್ಷತ್ರಿಯರ ಧರ್ಮವನ್ನು ಬಿಡಲಾಗುವುದು. ದ್ರೌಪದ ಶಾಪದ ಬಿರುನುಡಿಗಳು ಆ ಪಾಪಿ ದುರ್ಯೋಧನ ಪಾಷಂಡ ಹೃದಯವನ್ನೇಕೆ ಛೇದಿಸಲಿಲ್ಲ? ಹಾಗಾದರೆ ಧರ್ಮವು ಅಧರ್ಮವು ಎರಡು ಒಟ್ಟುಗೂಡಿರಬಹುದು. ಮಗು, ಕೋಪವೇಕೆ? ನಡೆ, ನಾವಿನ್ನು ಮನೆಗೆ ಹೋಗುವ. ಮಾವ, ಎಲ್ಲಿಗೆ ಹೋಗುದು? ಈ ಆಳು ಕರ್ಣಗಳಿಂದ ಕೇಳಿ ನಾನು ಸಹಿಸಲಾರೆನು. ನಡೆ, ಆಗಲಿ ಹೋಗುವ.